ಊರಲ್ಲಿ ಸಾವು ಅನ್ನೋದು ಮಾಮೂಲಾಗಿ ಹೋಗಿತ್ತು. ಜಸ್ಟ್ 6 ವರ್ಷಕ್ಕೆ 50ಕ್ಕೂ ಹೆಚ್ಚು ಮಂದಿ ಪ್ರಾಣ ಬಿಟ್ಟಿದ್ರು. ಚೆನ್ನಾಗಿದ್ದವರೇ ಏಕಾಏಕಿ ಸಾವಿನ ಮನೆ ಸೇರ್ತಿದ್ರು. ಹೀಗಾಗಿ ಕಾರಣ ಹುಡುಕಿ ಹೊರಟವರಿಗೆ ದೈವ ಸಂದೇಶ ಸಿಕ್ಕಿದೆ. 6 ವರ್ಷ 50ಕ್ಕೂ ಹೆಚ್ಚು ಮಂದಿ ದುರಂತ ಅಂತ್ಯ. ದೈವದ ಮುನಿಸು ಸಾವಿನ ಮನೆಯಾಗಿತ್ತು ಊರು. ದೇಶ ಬದಲಾಯಿತು, ಜನರ ವೇಷ ಭಾಷೆಗಳೆಲ್ಲ ಬದಲಾದವು. 100 ರೂಪಾಯಿಂದ ಲಕ್ಷ ಓಡಾಡುವುದಕ್ಕೆ ಶುರುವಾಗಿದೆ. ಹಳ್ಳಿಯಿಂದ ದಿಲ್ಲಿವರೆಗೂ ಜನ ಅಪ್ಡೇಟ್ ಆಗಿದ್ದಾರೆ. ಆದರೆ ಕಷ್ಟ ಅಂತ ಬಂದರೆ ಮೊದಲು ನೆನಪಾಗುವುದೇ ಭಗವಂತ ಅನ್ನೋ ಅದೊಂದು ಶಕ್ತಿ. ಕಾಣದ ಪರಮಾತ್ಮನ ಮಹಾಪವಾಡ 21ನೇ ಶತಮಾನದಲ್ಲೂ ಜನರ ನಂಬಿಕೆ ಕಮ್ಮಿಯಾಗಿಲ್ಲ. ದೇವರು ದಿಂಡ್ರು ಅನ್ನೋ ಅಚಲ ಶಕ್ತಿಯಿಂದ ಹೊರಬಂದಿಲ್ಲ. ಇದಕ್ಕೆ ಜ್ವಲಂತ ಸಾಕ್ಷಿಯೇ ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಕುಂಪಲ ಗ್ರಾಮದಲ್ಲಿ ನಡೆದ ಮಹಾಮೃತ್ಯುಂಜಯ ಹೋಮ. ಕಳೆದ 6 ವರ್ಷಗಳಿಂದ ಈ ಊರಲ್ಲಿ ಸಾವಿನ ಕಾರ್ಮೋಡವೇ ಆವರಿಸಿದೆ. ಸಣ್ಣ ಸಣ್ಣ ಕಾರಣಕ್ಕೆಲ್ಲ ವಯಸ್ಸಲ್ಲದ ವಯಸ್ಸಲ್ಲಿ ಜನ ಸಾಯ್ತಿದ್ದಾರೆ. 2019ರಿಂದ ಈಚೆಗೆ ಕುಂಪಲ ಗ್ರಾಮ ಅನ್ನೋದು ಸಾವಿನ ಮನೆಯಾಗಿ ಹೋಗಿದೆ. ಒಂದಲ್ಲ ಒಂದು ಕಾರಣಕ್ಕೆ ಮೇಲಿಂದ ಮೇಲೆ ಹೆಣ ಬೀಳ್ತಾನೇ ಇವೆ. ಜಸ್ಟ್ 6 ವರ್ಷಗಳಲ್ಲಿ 50ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಅಂದ್ರೆ ಎಂಥವರಿಗೂ ನಡುಕ ಶುರುವಾಗುತ್ತೆ. ಯಾರಿಗೆ ಏನಾಗುತ್ತೋ, ಯಾರ ಮನೆಯಲ್ಲಿ ಮತ್ತೆ ಸಾವಾಗುತ್ತೋ ಅಂತ ಇಡೀ ಊರಿನವರು ಜೀವ ಕೈಲಿ ಹಿಡ್ಕೊಂಡು ದಿನ ದುಡ್ತಿದ್ರು. ಮಕ್ಕಳು ಮರಿ ಅಂತಿಲ್ಲ, ವಯಸ್ಸಿನವರು ವೃದ್ಧರು ಅಂತಿಲ್ಲ, ಒಂದಲ್ಲ ಒಂದು ಕಾರಣಕ್ಕೆ ಸಾವು ಸಂಭವಿಸ್ತಾನೆ ಇದೆ. ಕೆಲವರು ಅಪಘಾತದಲ್ಲಿ ಸಾವನ್ನಪ್ಪಿದ್ರೆ ಇನ್ನು ಕೆಲವರು ಕಾಯಿಲೆಗೆ ತುತ್ತಾಗಿದ್ದಾರೆ. ಅದರಲ್ಲೂ ಹೆಚ್ಚಿನವರು ಆತ್ಮಹತ್ಯೆಗೆ ಶರಣಾಗಿದ್ದು ಜಾಸ್ತಿ. ರೂಪದರ್ಶಿಯಾಗಿದ್ದ ಪ್ರೇಕ್ಷಾ ಅನ್ನೋ ಹೆಣ್ಮಗಳ ಸಾವು ಇಡೀ ಊರನ್ನೇ ಬೆಚ್ಚಿ ಬೀಳಿಸಿತ್ತು. ಹೊಸ ಮನೆಯ ಗೃಹ ಪ್ರವೇಶ ಮಾಡಿದ್ದ ಅಶ್ವಿನಿ ಬಂಗೇರ ಅನ್ನೋ ಯುವತಿ 5 ದಿನಕ್ಕೆ ಆತ್ಮಹತ್ಯೆಗೆ ಶರಣಾಗಿದ್ಲು. ಹೀಗೆ ಮೇಲಿಂದ ಮೇಲೆ ಹೆಣಗಳು ಬೀಳುತ್ತಿದ್ದಂತೆ ಇಡೀ ಊರಿಗೆ ಸಾವಿನ ಆತಂಕ ಶುರುವಾಗಿತ್ತು. ಕೆಲವೊಂದು ಊರುಗಳಲ್ಲಿ ದೈವದ ಸಮಸ್ಯೆಗಳು ಇದೆ ಅಂತೇಳಿ ನಮಗೆ ಕಂಡು ಬಂದಿದೆ. ಅದು ನಿಖರವಾಗಿ ನನಗೇನು ಗೊತ್ತಿಲ್ಲ. ಮತ್ತೊಂದು ಸ್ವಾಮಿಗಳನ್ನು ಭೇಟಿಯಾದ ಸಂದರ್ಭದಲ್ಲಿ ಕೂಡ ಹೇಳಿದರು, ಕುಂಪಲ ಗ್ರಾಮದಲ್ಲಿ ಬಹಳಷ್ಟು ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇದೆ. ಹಾಗಾಗಿ ಕುಂಪಲ ಒಂದಷ್ಟು ಮಟ್ಟಿಗೆ ಸುಭಿಕ್ಷೆಯಾಗಿದೆ, ಆದರೆ ಒಂದೊಂದಷ್ಟು ದೈವದ ಸಮಸ್ಯೆಗಳು ಇದೆ ಅಂತೇಳಿ. ಆದಿಶಕ್ತಿಯ ಮೊರೆ ಹೋದಾಗ ಹೊರಬಿತ್ತು ಅಸಲಿ ಸತ್ಯ. ಯಾವಾಗ ಊರೇ ಕಂಗಾಲಾಗಿ ಹೋಯ್ತೋ ಇನ್ನೂ ಉಳಿಗಾಲ ಇಲ್ಲ ಅಂತ ಆದಿಶಕ್ತಿ ಚಾಮುಂಡೇಶ್ವರಿ ಸನ್ನಿಧಾನದಲ್ಲಿ ದೈವಜ್ಞರ ಮೂಲಕ ಪ್ರಶ್ನಾಚಿಂತನೆ ಇಟ್ಟಿದ್ರು. ಆಗಲೇ ನೋಡಿ ಅಸಲಿ ಸತ್ಯ ಹೊರಬಂದಿದ್ದು. ಮೇಲಿಂದ ಮೇಲೆ ಸಾವಾಗ್ತಿರೋದಕ್ಕೆ ದೈವದ ಮುನಿಸೇ ಕಾರಣ ಅನ್ನೋ ಸುಳಿವು ಸಿಕ್ಕಿತು. ಅಷ್ಟೇ ಅಲ್ಲ, ಕುಂಪಲ ಗ್ರಾಮದ ಪೂರ್ವ ದಿಕ್ಕಿನಲ್ಲಿ ದೈವ ಸಾನ್ನಿಧ್ಯ ಇರೋ ಸೂಚನೆ ಕೊಟ್ಟಿದ್ರು. ದಶಕಗಳ ಹಿಂದೆ ನಿರ್ಮಿಸಿದ್ದ ದೈವದ ಗುಡಿಯನ್ನ ಊರಿನವರು ಹಾಳುಗೆಡವಿದ್ರಂತೆ. ಅಲ್ಲಿರೋ ದೈವಕ್ಕೆ ಯಾವುದೇ ಪೂಜೆ ಪುನಸ್ಕಾರಗಳು ನಡೆಯುತ್ತಿರಲಿಲ್ಲ. ಹೀಗಾಗಿಯೇ ಊರಲ್ಲಿ ಸರಣಿ ಸಾವಾಗ್ತಿರೋದು ಅನ್ನೋ ಸಂದೇಶ ಕೊಟ್ಟಿದ್ರು. ಈ ದೋಷದಿಂದ ಪಾರಾಗೋದಕ್ಕಂತಾನೆ ಇಡೀ ಊರಿನವರು ಸೇರ್ಕೊಂಡು ಮಹಾಮೃತ್ಯುಂಜಯ ಯಾಗ ನಡೆಸಿದ್ದಾರೆ. 21 ದಿನಗಳ ಕಾಲ ಭಕ್ತಿ ಭಾವದಿಂದ ವೃತಾಚರಣೆ ಮಾಡಿ ಮೃತ್ಯುಂಜಯ ಯಾಗ ನೆರವೇರಿಸಿದ್ದಾರೆ. ದೇವರನ್ನು ಒಲಿಸಿಕೊಳ್ಳುವ ದೃಷ್ಟಿಯಿಂದ ದೇವರ ಆರಾಧನೆ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ. ಅದರಲ್ಲಿ ಏನಾದರೂ ಲೋಪದೋಷ ಆದಾಗ ಸಹಜವಾಗಿ ಏನಾದರೂ ತೊಂದರೆ ಬರುವುದು ಊರಿಗೆ ಜನರಿಗೆ ಬರುವಂಥ ಸಹಜ. ಅದಕ್ಕಾಗಿ ನಾವು ಸಾರ್ವಜನಿಕವಾಗಿ ಇಡೀ ಊರಿನ ಎಲ್ಲ ಭಕ್ತರನ್ನು ಸೇರಿಸಿಕೊಂಡು ಎಲ್ಲ ಭಕ್ತರಿಗೂ ಒಳ್ಳೆಯದಾಗಬೇಕೆಂಬ ನೆಲೆಯಲ್ಲಿ ಈ ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ. ಸಾವಿನ ಭಯ ಹೋಗಲಾಡಿಸುವುದಕ್ಕೆ ಮೃತ್ಯುಂಜಯ ಯಾಗ ನಡೆಸಲಾಗುತ್ತೆ. ಇದೇ ಯಾಗವನ್ನೇ ಈಗ ಕುಂಪಲ ಗ್ರಾಮದಲ್ಲಿ ಮಾಡಿರೋದು. ಒಟ್ನಲ್ಲಿ ವಿಜ್ಞಾನ ಎಷ್ಟೇ ಮುಂದುವರೆದ್ರು ಸಂಕಟ ಬಂದಾಗ ವೆಂಕಟರಮಣನೇ ನೆನಪಾಗೋದು. ಅಜಿತ್ ಕುಮಾರ್, ನ್ಯೂಸ್ 18, ಪುತ್ತೂರು.